ನಾನು ರೇಖಾ ಬ್ಯಾಂಗ್ಳೂರು ಮಧು ಸಿಂಗ್ ಮಿಷನಿಂದ ಮಾತಾಡ್ತಾ ಇದ್ದೀನಿ. ಇವಾಗ ನಾವಿರೋದು ನಂದಿನಿ ಲೇಔಟಲ್ಲಿ. ಇವರು ಮೂಲತಃ ಬಾಗಲಕೋಟೆಯವರು. ಬ್ಯಾಂಗ್ಳೂರಿಗೆ ಬಂದು 16-17 ವರ್ಷ ಆಯಿತು. ಇಲ್ಲೇ ಹಸ್ಬೆಂಡ್ ಆ್ಯಂಡ್ ವೈಫು ಟೈಲರಿಂಗ್ ಮಾಡ್ತಾಯಿದ್ರು. ಸೊ ಇವರು ನಮ್ಮ ಎಂಬ್ರಾಯ್ಡ್ರಿ ಮಿಷಿನ್ ಪರ್ಚೇಸ್ ಮಾಡಿದ್ದಾರೆ ರೀಸೆಂಟಾಗಿ, ಒಂದು 4-5 ಮಂತ್ಸ್ 6 ಮಂತ್ಸ್ ಆಯಿತು. ಇವರು ನಮ್ಮ ಎಂಬ್ರಾಯ್ಡ್ರಿ ಮಿಷಿನ್ ತಗೊಳ್ಳೋಕೆ ಕಾರಣ ಏನು ಅಂದರೆ, ಮುಂಚೆ ಮೇಡಮು ಸರ್ ಬಂದ್ಬಿಟ್ಟು ಎಂಬ್ರಾಯ್ಡ್ರಿ ಹೊರಗಡೆ ಕಲ್ಕತ್ತಾ ಅವ್ರ ಹತ್ರ ಮಾಡಿಸ್ತಾಯಿದ್ರು. ಒಂದು ಟೈಮಲ್ಲಿ ಏನಾಯಿತು ಅಂತಂದರೆ, ಹುಡುಗಿ ಬ್ಲೌಸ್ನ ಕಲ್ಕತ್ತಾ ಅವರು ಯಾರು ಎಂಬ್ರಾಯ್ಡ್ರಿ ಮಾಡೋಕೆ ಕೊಟ್ಟಿದ್ರು ಅವರು ಲಾಕ್ ಮಾಡಿಕೊಂಡು ಊರಿಗೆ ಹೋಗ್ಬಿಟ್ರು. 1 ತಿಂಗಳಾದ್ರೂ ಬರಲಿಲ್ಲ. ಸೊ ಕಸ್ಟಮರ್ಗೆ ಮದುವೆ ಬ್ಲೌಸ್ ಕೊಡಲೇಬೇಕಾಗಿತ್ತು. ಮೇಡಮ್ ತುಂಬ ಹತ್ಕೊಂಡು ಬೇಜಾರು ಮಾಡಿಕೊಂಡು ಕೂತ್ಕೊಂಡಿದ್ರು. ಆವಾಗ ಸರ್ ಇದಕ್ಕೆಲ್ಲ ಒಂದು ಸೊಲ್ಯೂಷನ್ ತಗೊಳ್ಳೋಣ, ಯಾವುದೇ ಪ್ರಾಬ್ಲಮ್ ಬಂದರೂ ಅದಕ್ಕೊಂದು ಪರಿಹಾರ ಇರುತ್ತೆ ಅಂತ ನಾವು ಹೇಳ್ತೀವಲ್ಲ. ಸೊ ಆ ಪರಿಹಾರದಲ್ಲಿ ಕಂಡುಕೊಂಡಿದ್ದು ನಮ್ಮ HSW ಎಂಬ್ರಾಯ್ಡ್ರಿ ಮಿಷಿನ್ ಅವರು. ಸೊ ನಮ್ಮ ಶಾಪ್ ವಿಸಿಟ್ ಮಾಡಿದ್ರು, ಅದ್ರ ಬಗ್ಗೆ ತಿಳಿಸ್ಕೊಟ್ವಿ. ಆಲ್ರೆಡಿ ನಾವು ಬಾಗಲಕೋಟೆ ಆ ಕಡೆ ಅವ್ರ ಸುತ್ತಮುತ್ತ ಕೊಟ್ಟಿರೋ ಮಿಷಿನ್ಸ್ ಬಗ್ಗೆ ಅವ್ರು ಎನ್ಕ್ವೈರಿ ಮಾಡಿದ್ರು. ಸೊ ಅವ್ರು ಅಲ್ಲಿಂದನೇ ತೊಗೊಂಡಿದ್ದಾರೆ, ನಾವು ಇಲ್ಲಿ ಯಾಕೆ ತೊಗೋಬಾರ್ದು, ಪಕ್ಕದಲ್ಲೇ ಇದ್ದೀವಲ್ಲ ಅಂದ್ಬಿಟ್ಟು ಅವರು ನಮ್ಮ ಎಂಬ್ರಾಯ್ಡ್ರಿ ಮಿಷಿನ್ ತೊಗೊಂಡು ಇವಾಗ ಹಸ್ಬೆಂಡ್ ಆ್ಯಂಡ್ ವೈಫು ತುಂಬ ಚೆನ್ನಾಗಿ ವರ್ಕ್ ಮಾಡ್ತಾ ಇದ್ದಾರೆ. ಚೆನ್ನಾಗೂ ಕಸ್ಟಮರ್ಸ್ ಇದ್ದಾರೆ ಅವ್ರಿಗೆ, ಏಕೆಂದರೆ ಆಲ್ರೆಡಿ ಎಕ್ಸಿಸ್ಟಿಂಗ್ ಟೈಲರ್ ಆಗಿರೋದ್ರಿಂದ ಅವ್ರ ಎಂಬ್ರಾಯ್ಡ್ರಿಗಳು ಅವ್ರು ಮಾಡ್ತಾ ಇದ್ದಾರೆ, ಬೇರೆಯವ್ರ ಎಂಬ್ರಾಯ್ಡ್ರೀಸು ಮಾಡ್ತಾ ಇದ್ದಾರೆ. ಸೊ ಅವ್ರ ಬಗ್ಗೆ ಡೀಟೇಲ್ಸ್ ತಿಳಿಸ್ಕೊಡ್ತೀನಿ, ಬನ್ನಿ. ಅಂಗಡಿ ಮಾಡಿದ್ದೀವಿ. ನಮ್ಮ ಅಂಗಡಿ ಹೆಸರು GM ಫ್ಯಾಷನ್ ಅಂತ. ನಮ್ಮದು ಸರಸ್ವತಿಪುರಂ ನಂದಿನಿ ಲೇಔಟು, ಜಸ್ಟ್ ಬೇಕು ಅಪೋಸಿಟ್ ರೋಡಲ್ಲಿ 3rd ಕ್ರಾಸಲ್ಲಿ ನಮ್ಮ ಶಾಪ್ ಇದೆ. ನಾವೆಲ್ಲ ಸ್ಯಾರಿ ಕುಚ್ಚು ಫಾಲ್ಸು ಎಲ್ಲ ಹಾಕ್ಕೊಡ್ತೀವಿ. ಬ್ಲೌಸಸ್ಸು, ಎಂಬ್ರಾಯ್ಡ್ರಿ, ಹ್ಯಾಂಡ್ ವರ್ಕ್ ಎಲ್ಲ ಮಾಡಿ ಕೊಡ್ತೀವಿ. ಮೇಡಮ್ ನಮಸ್ತೆ. ನಮಸ್ಕಾರ ರೀ. ಹೇಳಿ ಮೇಡಮ್, ನಿಮ್ಮ ಹೆಸರು ಹೇಳಿ, ನಿಮ್ಮ ಊರು ಹೇಳಿ. ನಮ್ಮ ಹೆಸರು ಗಿರ್ಜಾ ಅಂತ ರೀ. ನಾವು ಬಾಗಲಕೋಟೆ ನಮ್ಮೂರು. ನಾನು ಬೆಂಗಳೂರಲ್ಲೇ 17 ವರ್ಷ ಆಯಿತು ಮಾಡ್ಲಿಕ್ಕತ್ತು. ಇಲ್ಲೇ ಬಂದು ಮದುವೆ ಆಗಿನ ಸೆಟ್ಲ್ ಆಗಿಬಿಟ್ಟಿವ್ರಿ. ಹೀಗಾಗಿ ನನಗೆ ಟೇಲ್ರಿಂಗಲ್ಲಿ ಸ್ವಲ್ಪ ಮೊದಲಿಂದ ಆಸಕ್ತಿ ಜಾಸ್ತಿ ಇತ್ತು ರೀ. ಆವಾಗಲಿಂದ ಸ್ವಲ್ಪ ಟೇಲ್ರಿಂಗ್ ಮಾಡ್ತಾಯಿದ್ದೀನಿ. ನಾನು 15 ವರ್ಷದಿಂದ ಟೇಲ್ರಿಂಗ್ ಮಾಡ್ತಾಯಿದ್ದೀನಿ. ಹಾಗಾಗಿ ಸ್ವಲ್ಪ ವರ್ಕು ಅದು ಹೊರಗಡೆ ಕೊಡ್ತಾಯಿದ್ದೆ, ಮಷಿನ್ ವರ್ಕ್ ಅದೆಲ್ಲ. ಅವರು ಸ್ವಲ್ಪ ತುಂಬ ಪ್ರಾಬ್ಲಮ್ ಆಗ್ತಾಯಿತ್ತು ರೀ. ಊರಿಗೆ ಅದು 1 ತಿಂಗಳವರೆಗೂ ಹೋಗ್ಬಿಡ್ತಿದ್ರು. ಹೀಗಾಗಿ ನಾನು ಮಾಡೋಕ್ಕಾಗ್ತಾ ಇರಲಿಲ್ಲ, ಕಸ್ಟಮರ್ದು ಬೇಗ ಇಸ್ಕೊಳ್ಳಿಕ್ಕೆ ಆಗ್ತಾ ಇರಲಿಲ್ಲ ಬಟ್ಟೆ. ಅದಕ್ಕೆ ನಾವು ಸ್ವಲ್ಪ ಮಷಿನ್ ಅಲ್ಲಿ ಎಲ್ಲಿ ವಿಚಾರಿಸ್ತಾ ಇದ್ದೀವಿ ರೀ. ನಮ್ಮ ಮನೆ ಹತ್ತಿರದಲ್ಲೇ ಒಬ್ಬರು ಟೇಲರ್ ಹಾಕಿದ್ರು, RRR ಮಷಿನ್ ತೊಗೊಂಡಿದ್ರು. ಅಲ್ಲಿ ಹೋಗಿ ನೋಡಿದ್ದೀವಿ ರೀ, ಅವ್ರದ್ದು ಫಿನಿಶಿಂಗ್ ಇಷ್ಟ ಆಗಲಿಲ್ಲ ರೀ. ಅದಕ್ಕೆ ನಾವು ಬೇಡ ಅಂದ್ಬಿಟ್ಟು ನಾವು ಯೂಟ್ಯೂಬಲ್ಲಿ ಸರ್ಚ್ ಮಾಡ್ತಾ ಇದ್ದೀವಿ ರೀ. ಸರ್ಚ್ ಮಾಡಬೇಕಾದ್ರೆ ನಮಗೆ HSW ಎಂಬ್ರಾಯ್ಡ್ರಿ ಮಷಿನ್ ನಮ್ಗೆ ನೋಡಿದ್ದೀವಿ ರೀ. ನಾವು ಅದೇ ಮಧು ಶಿವಿಂಗ್ ಮಷಿನ್ ಮಾಗಡಿ ರೋಡಲ್ಲಿರೋ ಪ್ರಸನ್ನ ಥಿಯೇಟ್ರ್ ಹತ್ರ ರೀ ಅವ್ರ ಶಾಪ್ ಇರೋದು. ಅವ್ರ ಶಾಪಿಗೆ ಹೋಗ್ಬಿಟ್ಟು ರೇಖಾ ಮೇಡಮ್ ಅವ್ರ ಹತ್ರ ವಿಚಾರಿಸಿದ್ದೀವಿ ರೀ. ರೇಖಾ ಮೇಡಮ್ ಅವರು ನಮ್ಗೆ ಚೆನ್ನಾಗಿ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ರು ಮಷಿನ್ ಬಗ್ಗೆ ರೀ. ಎಲ್ಲ ತೋರಿಸ್ಕೊಟ್ರು ರೀ, ಹೇಗಿದೆ ಏನು ಅಂತ, ಫೀಚರ್ಸ್ ಏನು ಎಲ್ಲ ಹೇಳಿಕೊಟ್ರು. ಅದರಿಂದ ನಮಗೆ ಸ್ವಲ್ಪ ತೊಗೋಬೇಕು ಅಂತ ಅನ್ನಿಸ್ತು. ಆಮೇಲೆ ನಾವು ಬೇರೆ ಕಡೆ RRR ಅದು ಲಿಯೋ ಎಲ್ಲ ಹೋಗಿ ನೋಡಿದ್ದೀವಿ ರೀ. ನಮ್ಗೆ ಎಂಬ್ರಾಯ್ಡ್ರಿ ಅದು ಎಲ್ಲ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ ರೀ, ಅದು ನೀಟ್ನೆಸ್ ಇರಲಿಲ್ಲ. ಇವಾಗ HSW ಎಂಬ್ರಾಯ್ಡ್ರಿ ಮಿಷಿನ್ದು ಸ್ವಲ್ಪ ವರ್ಕ್ ಎಲ್ಲ ನೀಟು, ದಪ್ಪಾಗಿ ಥಿಕ್ಕಾಗಿ ಚೆನ್ನಾಗಿ ಬರ್ತಿತ್ತು. ಹೀಗಾಗಿ ನಮ್ಗೆ ಇದೇ ಇಷ್ಟ ಆಗಿಬಿಡ್ತು. ಅದಕ್ಕೆ ನಾವು ಬೇರೆ ನೋಡ್ಲಿಕ್ಕೆ ಹೋಗಲಿಲ್ಲ ರೀ. ಮೇಡಮ್ ಹತ್ರ ಹೋಗ್ಬಿಟ್ಟು ಹೀಗೆ ನಮಗಿದೇ ಬೇಕು ಅಂತ ಹೇಳಿದ್ವಿ. ಹೇಳಿದ ತಕ್ಷಣ ಮೇಡಮು ಆಯಿತು ಅಂತಂದರು. ಸ್ವಲ್ಪ ನನಗೆ ಟೆನ್ಷನ್ ಇತ್ತು, ನನಗೆ ಬರುತ್ತೋ ಇಲ್ಲೋ ವರ್ಕ್ ಮಾಡಲಿಕ್ಕೆ ಅಂತ ನನಗೆ ಗಾಬರಿ ಇತ್ತು. ಅಷ್ಟರಲ್ಲಿ ಮೇಡಮ್ ಏನು ಗಾಬರಿ ಪಡಬೇಡ್ರಿ, ನಾನು ಹೇಳ್ಕೊಡ್ತೀನಿ ಬನ್ನಿರಿ ಅಂತಂದರು. ಹೀಗಾಗಿ ನಾವು ಮಷಿನ್ ಬುಕ್ ಮಾಡಿ 1-3 ಡೆಮೋ ಅವ್ರ ಹತ್ರ ಹೋದ್ವಿ. ಅಲ್ಲೇ ಅವ್ರ ಶಾಪಿಗೆ ಹೋಗ್ಬಿಟ್ಟು ಮೇಡಮ್ ಅವರೇ ಸ್ವತಃ ನಿಂತ್ಬಿಟ್ಟು ನಮಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡಿ ನೀಟಾಗಿ ಹೇಳ್ಕೊಟ್ರು ನನಗೆ. ಅದ್ರ ಜೊತೆ ನಮ್ಮ ಹಸ್ಬೆಂಡ್ ಸಹಿತ ಅವರು ಅಲ್ಲೇ ಪ್ರಾಕ್ಟೀಸ್ ಮಾಡಿದರು. ಅವರೇನು ಮೇಡಮ್ ಅವರು ಒಟ್ಟು ಬೇಜಾರು ಮಾಡ್ಕೊಳ್ಳಿಲ್ಲ ನಮ್ಗೆ ಹೇಳ್ಕೊಡೋಕ್ಕೆ. ಹೀಗಾಗಿ ಚೆನ್ನಾಗಿ ಹೇಳ್ಕೊಟ್ರು ಮೇಡಮ್ ಅವರಾಗಲಿ, ಸಹನಾ ಮೇಡಮ್ ಆಗಲಿ ಚೆನ್ನಾಗಿ ಹೇಳ್ಕೊಟ್ರು ರೀ, ಹಾಗೇನಿದು ಇಲ್ಲ. ಹಿಂಗಾಗಿಬಿಟ್ಟು ನಮ್ಗೆ ಡೆಮೋ ಆಗಿಂದನೂ ಮಷಿನ್ ಆರ್ಡ್ರ್ ಮಾಡಿಂದ ಮನೆಗೆ ಬಂದಿಂದ ಆದರೂ ಚೆನ್ನಾಗಿ ಇದು ಮಾಡಿಕೊಟ್ರು ರೀ. ಮಷಿನೆಲ್ಲ ಸೆಟ್ ಮಾಡಿ ಎಲ್ಲ ಡೆಮೋನು ನೀಟಾಗಿ ಕೊಟ್ಟರು. ಏನಾದರೂ ಪ್ರಾಬ್ಲಮ್ ಬಂದರೆ ನಾವು ಹೇಳಿದರೆ ಇಮಿಡಿಯೇಟ್ ನಮಗೆ ವಿಡಿಯೋ ಕಾಲಲ್ಲಿ ಸಾಲ್ವ್ ಮಾಡಿಬಿಟ್ರಿ. ನಮಗೆ ತೊಂದರೆಗೆ ಆಗಲಿಲ್ಲ ಯಾವಾಗಲೂ. ನಮ್ಮ ಮನೇಲಿ HSW ಎಂಬ್ರಾಯ್ಡ್ರಿ ಮಷಿನ್ ಅಂದರೆ ನಮ್ಮ ಮನೆ ಸದಸ್ಯ ಥರನೇ ಆಗಿಬಿಟ್ಟಿದ್ದಾನ್ರಿ ಇವಾಗ. ಹೌದಾ? ಹ್ಞೂ ರೀ. ಇಲ್ಲದನ್ ಬನ್ರಿ ತೋರಿಸ್ತೀನಿ. ಇವನೇ ನೋಡ್ರಿ ನಮ್ಮ ಮನೆ ದೊಡ್ಡ ಮಗ, ದೊಡ್ಡ ಮಗ ಸದಸ್ಯ.
ಓ ದೊಡ್ಡ ಮಗನ ಅಂತಾನೆ ಅಂತಿದ್ದೀರಾ? ನಮ್ ದೊಡ್ಡ ಮಗನೇ ರೀ ಇವನು. ಯಾಕಂದ್ರೆ ಮನೆ ಜವಾಬ್ದಾರಿ ಎಲ್ಲ ಇವನ್ ಮೇಲೆ ಇವಾಗ ಆ ತರ ಆಗ್ಬಿಟ್ಟಿದೆ ನಮ್ಗೆ. ಸೂಪರ್ ಮೇಡಮ್ ಸೂಪರ್. ತುಂಬಾ ಚೆನ್ನಾಗಿ ಇದು ಮಾಡ್ತಾರ್ರಿ. ಮೊದ್ಲು ನನಗೂ ಭಯ ಆಗ್ಬಿಟ್ಟಿತ್ರಿ ಮಷಿನ್ ತಗೊಂಡಾಗ. ಇವ್ ನೋಡ್ಬೇಕಾದ್ರ ಅಂಗಡಿಗೆ ನೋಡಕ್ ಹೋದೆ, ಇದೆಲ್ಲ ನೋಡ್ಬಿಟ್ಟು ಏನಿದೆ ಇಷ್ಟೊಂದಿದೆಯಲ್ಲ ನನಗ್ ಬರುತ್ತಾ ಅಂತ ಭಯ ಆಗ್ಬಿಡ್ತು. ಆಮೇಲೆ ಮೇಡಮ್ ಭಯ ಪಡಬೇಡ್ರಿ, ರೇಖಾ ಮೇಡಮ್ ಅವರು ಭಯ ಪಡಬೇಡ್ರಿ, ನಾನ್ ಹೇಳ್ಕೊಡ್ತೀನಿ, ಅದ್ರಲ್ಲಿ ಏನು ಇಲ್ಲ, ಈಸಿ ಇದೆ ಅಂತ ಅಂದ್ಬಿಟ್ಟು 3 ದಿನ ಹೇಳ್ಕೊಟ್ರು ಚೆನ್ನಾಗಿ. ಹಿಂಗಾಗಿ ನನಗೆ ಕಷ್ಟನೇ ಆಗ್ಲಿಲ್ಲ ರೀ. ತುಂಬಾ ನೀಟಾಗಿ ವರ್ಕ್ ಮಾಡ್ತೈತ್ರಿ, ಹಂಗ ಒಟ್ಟೆ ಇಲ್ಲ ರೀ. ಈ ಮಿಷಿನ್ ಯಾಕೆ ತಗೊಂಡ್ರಿ? ಬನ್ನಿ ಸರ್, ಒಂದ್ ಕತೆ ಇದೆ ಹೇಳ್ತೀನಿ. ನಾನು ಅದನ್ನ ಮಷಿನ್ ತಗೋಬೇಕಂದ್ರು ನಾನು ಹೊರಗಡೆ ಎಂಬ್ರಾಯ್ಡ್ರಿ ಮಾಡ್ಲಿಕ್ಕೆ ಕೊಟ್ಟಿದ್ದೆ. ಅವರು ಒಂದು 15 ದಿನದವರೆಗೂ ಕೀ ಹಾಕೊಂಡು ಊರ್ ಬಿಟ್ಟೆ ಹೋಗ್ಬಿಟ್ಟಿದ್ದ ಆಯಪ್ಪ. ಹೌದು ಮೇಡಮ್, ಊರ್ ಬಿಟ್ಟು ಹೋಗ್ಬಿಟ್ಟಿದ್ರು. ನನಗೆ ಭಯ ಆಗ್ಬಿಟ್ಟು ಕಸ್ಟಮರ್ದು ಮದ್ವೆ ಆರ್ಡರ್ ಸೀರೆ ಅದು ಆ ತರ ಬ್ಲೌಸ್ ಕೊಟ್ಬಿಟ್ಟಿದ್ದೀನಿ ರೇಷ್ಮೆದ್ದು. ಅವ್ನು ಇಲ್ದೇ ಇರೋದಕ್ಕೆ ನನಗೆ ಟೆನ್ಷನ್ ಆಗ್ಲಿ ಬಂತು. ಕಸ್ಟಮರ್ ಬಂದು ರೇಗಾಡ್ಲಿಕ್ಕೆ ಹತ್ಬಿಟ್ರು. ಅವಾಗ ನಾನು ಅಳ್ತಾ ಕುತ್ಕೊಂಡ್ಬಿಟ್ಟೆ. ನಮ್ಮ ಮನೆಯವ್ರು ಬಂದು ಮತ್ತ ಬಿಲ್ಡಿಂಗ್ ಓನರ್ಗೆ ಹೇಳ್ಬಿಟ್ಟು ಕೀ ತೆಗ್ಸಿ ಆ ಪೀಸಸ್ ಎಲ್ಲ ಮತ್ತೆ ವಾಪಸ್ ತಗೊಂಡು ಮತ್ತೆ ಅಲ್ಲೇ ಮನೆ ಹತ್ರ ಪರಿಚಯ ಇರೋರ್ಗೆ ಬೇಗ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಮಾಡಿಸ್ಕೊಂಡ್ವಿ. ಆ ತರ ಎಲ್ಲ ಪ್ರಾಬ್ಲಮ್ಸ್ ತಿಕ್ಕಾಪಟ್ಟೆ ಬರ್ಲಿಕ್ಕತ್ತು. ಆಷಾಢ ಮಾಸದಲ್ಲಂಕ್ರು ತಿಂಗಳ ಗಂಟ್ಲೆ ಅವ್ರು ಸಿಗ್ತಾನೆ ಇರ್ಲಿಲ್ಲ. ಅವಾಗೆಲ್ಲ ನನಗ್ ಕಷ್ಟ ಆಗ್ಬಿಡೋದು. ಅದಕ್ಕೋಸ್ಕರ ನಾನು ಸ್ವಂತ ನಮ್ಮ ಹತ್ರನೇ ಇದ್ರೆ ನಾವು ಇಮಿಡಿಯೇಟ್ ನಾವೇ ಮಾಡ್ಕೊಂಡು ರೆಡಿ ಮಾಡ್ಕೊಡ್ಬೋದು ಟೈಮ್ಗೆ ಕಸ್ಟಮರ್ಗೆ ಅಂತ ಅಂದ್ಬಿಟ್ಟು ಅದಕ್ಕೆ ಇದನ್ನ ಸೆಲೆಕ್ಟ್ ಮಾಡ್ಕೊಂಡಿವಿ. ಹೇಗ್ ತಗೊಂಡ್ರಿ ಮೇಡಮ್ ಇದನ್ನ? ಅಂದ್ರೆ ದುಡ್ಡೆಲ್ಲ ಹೇಗೆ? ಅಂದ್ರೆ ನಾನು ಟೇಲರಿಂಗ್ ಮಾಡ್ತಾ ಇದ್ನಲ್ರಿ ಮೊದ್ಲಿಂದ. ಹಿಂಗಾಗಿ ಮಕ್ಕಳು ಭವಿಷ್ಯಕ್ಕೆ ಮುಂದೆ ಬೇಕು, ದೊಡ್ಡ ಕ್ಲಾಸ್ ಓದ್ಲಿಕ್ಕತ್ರೆ ದುಡ್ಡು ಬೇಕು ಅಂದ್ಬಿಟ್ಟು ಬ್ಯಾಂಕ್ ಅಲ್ಲಿ FD ಆ ತರ ಇಡ್ತಾ ಬರ್ತಾ ಇದ್ದೆ ರೀ ಬಂದಿರೋ ದುಡ್ಡೆಲ್ಲ. ಅದನ್ನೇ ಇವಾಗ ಇದೆಲ್ಲ ಟ್ರೆಂಡ್ ಇದೆ ಅಲ್ಲ, ಎಲ್ರು ತುಂಬಾ ಜನ ಮಾಡಿಸ್ತಾರೆ, ಬರೀ ವರ್ಕೆ ಅಂತಾರೆ ಇವಾಗ್ಲೆಲ್ಲ. ಅದಕ್ಕೋಸ್ಕರ ಇದನ್ನ ತಗೊಂಡ್ರೆ ಚೆನ್ನಾಗಿ ವರ್ಕ್ ಆಗುತ್ತೆ, ದುಡಿತೀವಿ ಅಂತ ಅಂದ್ಬಿಟ್ಟು ತಗೊಂಡೇವ್ರಿ. ಅಲ್ಲ, ದುಡ್ಡೆಲ್ಲ ನೀವು ಖರ್ಚು ಮಾಡ್ಬಿಡಿ ಇದನ್ನ ತಗೊಂಡ್ಬಿಟ್ರಿ, ನಿಮ್ ಮಕ್ಳು ಭವಿಷ್ಯಕ್ಕೆ ಇಟ್ಕೊಂಡಿದ್ರಿ. ಇವಾಗ ಏನ್ ಮಾಡ್ತೀರಿ ಮಕ್ಳು ಭವಿಷ್ಯಕ್ಕೆ? ಇವಾಗ ಇದ್ರಲಿಂದಾನೇ ನಮ್ಗೆ ಅಷ್ಟು ಬರ್ತಾ ಇದೆ ರೀ. ತಿಂಗಳಿಗೆ ಏನಿಲ್ಲ ಅಂದ್ರೂ ಒಂದು 30 ರಿಂದ 40 ಸಾವಿರ ನನಗ ವರ್ಕ್ ಆಗತ್ರಿ. ಹೌದ್ರಿ ಮೇಡಮ್? ಅಂದ್ರೆ ಇದಕ್ಕೆ ಇನ್ವೆಸ್ಟ್ ಮಾಡಿರೋದು ಏನು ಕೆಟ್ಟೋಗಿಲ್ಲ? ಇಲ್ಲ ರೀ, ಏನ ಇದು ಆಗಿಲ್ಲ, ಹಾಳಾಗಿಲ್ಲ ರೀ. ನಮ್ಗೆ ಅಷ್ಟು ದುಡ್ಡೇ ಬರ್ತಾ ಇದೆ ಇವಾಗ ತಿಂಗಳು. ಓಕೆ ಓಕೆ ಮೇಡಮ್ ಅವ್ರೆ, ಎಷ್ಟೊತ್ತು ಕೆಲಸ ಮಾಡ್ತೀರಿ ಮೇಡಮ್ ಅವ್ರೆ ಇದರಲ್ಲಿ? ನಾನು ಫುಲ್ ಡೇ ಮಾಡ್ತೀವ್ರಿ, 10:30 ನೈಟ್ 9 ಗಂಟೆವರೆಗೂ ವರ್ಕ್ ಮಾಡ್ತೀವ್ರಿ. ಹ್ಞೂನ್ರಿ. ನಮ್ಮ ಹಸ್ಬೆಂಡ್ ಸ್ವಲ್ಪ ಹೆಲ್ಪ್ ಮಾಡ್ತಾರೆ. ನಾನು ಹಾಕ್ಬಿಟ್ಟು ಈ ಕಡೆ ಕುತ್ಕೊಂಡಾಗ ಏನಾದ್ರು ದಾರ ಕಟ್ಟಾದ್ರೆ ಅದು ನೋಡ್ಕೋತಾ ಇರ್ತಾರ್ರಿ ಅವರು. ಏನಾದ್ರು ಪ್ರಾಬ್ಲಮ್ ಆದ್ರೆ ನನಗೆ ಹೇಳ್ತಾರೆ, ನಾನು ಸರಿ ಮಾಡಿಕೊಡ್ತೀನಿ. ಸರಿ, ಈಗ ಬರ್ತಾರೆ ಯಾರು ಕಸ್ಟಮರ್ಸ್, ಡಿಸೈನ್ಸ್ ಗಳನ್ನೆಲ್ಲ ಅವ್ರಿಗೆ ಹೇಗೆ ಸೆಲೆಕ್ಟ್ ಮಾಡ್ತೀರಿ ನೀವು? ಡಿಸೈನ್ಸ್ ಅಂದ್ರೆ ಬುಕ್ ಅಲ್ಲಿ ತೋರಿಸ್ತೀವ್ರಿ. ಆಮೇಲೆ ಸ್ಯಾಂಪಲ್ಸ್ ನಾವು ಸಿಂಪಲ್ ಆಗಿರೋದೆಲ್ಲ ಸ್ಯಾಂಪಲ್ಸ್ ಎಲ್ಲ ಮಾಡಿಟ್ಟಿದೀವಿ. ಹ್ಞೂನ್ರಿ, ಮಾಡಿಟ್ಟಿದೀವ್ರಿ. ಇವೆಲ್ಲ ನೀವು ಫುಲ್ ನೆಕ್ ನೋಡಕ್ ಬೇಕಂತಾರ ಅಂದ್ಬಿಟ್ಟು ಫುಲ್ ನೆಕ್ ಮಾಡಿದೀವಿ. ಮತ್ತೆ ಹ್ಯಾಂಡ್ ವರ್ಕ್ ಇಫೆಕ್ಟ್ ಬೇಕಂತಾರ ಅಂದ್ಬಿಟ್ಟು ಆ ತರ ಡಿಸೈನ್ ಹ್ಯಾಂಡ್ ವರ್ಕ್ ಇಫೆಕ್ಟ್ ಬರೋ ತರನು ಮಾಡಿಟ್ಟಿದೀವಿ. ಇಲ್ಲೆಲ್ಲ ಸಿಂಪಲ್ ಫ್ರಂಟ್ ನೆಕ್ ಮಾತ್ರ ಡಿಸ್ಪ್ಲೇ ಹಾಕಿದೀವಿ. ಹ್ಞೂನ್ರಿ, ಇದೆಲ್ಲ ಫ್ರಂಟ್ ನೆಕ್ ರೀ. ಅದ್ರಲ್ಲಿ ನಾವು ಡಿಸೈನ್ ನಂಬರ್ಸ್ ಬರ್ದ್ಬಿಟ್ಟಿರ್ತೀವಿ. ಕಸ್ಟಮರ್ ಅದು ಆ ಡಿಸೈನ್ ಬೇಕಂತಂದ್ರೆ ಇಮಿಡಿಯೇಟ್ ಆಗಿ ನಾವು ಇದರಲ್ಲಿ ನೋಡ್ಬಿಟ್ಟು ನೋಟ್ಬುಕ್ ಅಲ್ಲಿ ಪ್ರೈಸ್ ಎಲ್ಲ ಬರ್ದು ಇಟ್ಕೊಂಡ್ಬಿಟ್ಟಿರ್ತೀವಿ. ಅದನ್ನ ಪ್ರೈಸ್ ಅವ್ರಿಗೆ ಹೇಳ್ತೀವಿ, ಅವ್ರು ಸೆಲೆಕ್ಟ್ ಮಾಡ್ಬಿಟ್ಟು ಹೇಳ್ಬಿಡ್ತಾರ್ರಿ. ಹಂಗ್ ಮಾಡ್ತಾರೆ ಮೇಡಮ್ ಅವ್ರೆ. ಇಷ್ಟೊಂದು ಡಿಸೈನ್ಸ್ ಹೇಳಿದ್ರಿ, ಇವಾಗ ಇಷ್ಟೇ ಡಿಸೈನ್ಸ್ ಇನ್ನ ಏನಾದ್ರು ಡಿಸೈನ್ಸ್ ಗಳು ಕೇಳ್ತಾರ ಅಥವಾ ನಿಮ್ಮ ಹತ್ರ ಇದೆಯಾ? ಇನ್ನೂ ಇದೆ ರೀ, ತುಂಬಾ ಡಿಸೈನ್ಸ್ ಕೊಟ್ಟಿದಾರ್ರಿ. ಹಿಂಗಾಗಿ ನಮಗ ಸಿಕ್ಕಾಪಟ್ಟೆ ಯಾವ ಕಸ್ಟಮರು ಯಾವ ತರ ಡಿಸೈನ್ ಕೇಳ್ತಾರ, ಅವ್ರ ಸೀರೆಗೆ ಮ್ಯಾಚಿಂಗ್ ಯಾವ್ದು ಹೇಳ್ತಾರ ಆ ತರ ನಾನು ಎಲ್ಲ ಸೆಲೆಕ್ಟ್ ಮಾಡಿ ಅವ್ರಿಗೆ ಇದನ್ನ ಮಾಡಿಸ್ರಿ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ಬಿಟ್ಟು ಕಸ್ಟಮರಿಗೆ ಡಿಸೈನ್ ತೋರಿಸ್ತೀನಿ. ಅವರು ಸೆಲೆಕ್ಟ್ ಮಾಡಿ ಹೇಳ್ತಾರ್ರಿ. ಹಿಂಗಾಗಿ ಏನ್ ನಮಗ ಕಷ್ಟ ಅನ್ಸಲ್ರಿ. ಹ್ಞೂನ್ರಿ, ಈ ತರ ಪುಸ್ತಕ ಕೊಟ್ಟಿದಾರ್ರಿ. ಇನ್ನೂ ಬೇಕಾದ್ರೆ ಪೆನ್ ಡ್ರೈವ್ ಅಲ್ಲಿ ಇರುತ್ತೆ, ಅದ್ರಲ್ಲಿ 4,000 ಡಿಸೈನ್ಸ್ ಕೊಟ್ಟಿದಾರ್ರಿ. ಹ್ಞೂನ್ರಿ, ಅಷ್ಟೊಂದು ಕೊಟ್ಟಿದ್ದಾರೆ ಮೇಡಮ್. ಹಿಂಗಾಗಿ ನಮಗ ಏನ್ ಕಷ್ಟ ಇಲ್ರಿ, ಡಿಸೈನ್ಸ್ ಪ್ರಾಬ್ಲಮ್ ಇಲ್ಲ. ಇಲ್ಲಿ ಸ್ಯಾಂಪಲ್ಸ್ ಮಾಡಿಟ್ಟಿದೇನ್ರಿ ಕಸ್ಟಮರ್ ದಿವೆಲ್ಲ. ಯಾವುದು ಇದೆಲ್ಲ ಕಸ್ಟಮರ್ ಬ್ಲೌಸ್. ಹ್ಞೂನ್ರಿ, ರೆಡಿ ಮಾಡಿರೋದು. ತುಂಬಾ ಚೆನ್ನಾಗಿದೆ ಮೇಡಮ್ ಇದು. ಫುಲ್ ಬಾಡಿ ಕೇಳ್ತಾರಲ್ಲ ಅವರಿಗೆಲ್ಲ ಪೂರ್ತಿ ಬಾಡಿ ಮಾಡೋದು. ಇಲ್ಲಿ ಇನ್ನು ಪೀಸಸ್ ಇದೆ ರೀ.
ಓ ನೀವು ರೆಡಿ ಮಾಡಿರೋದು ಈ ತರ ಇದೆಲ್ಲ? ಎಲ್ಲ, ಓ, ತುಂಬಾ ಚೆನ್ನಾಗಿದೆ ಮೇಡಮ್, ಅದ್ಭುತವಾಗಿದೆ. ಈ ತರ ಎಲ್ಲ ಸ್ಯಾಂಪಲ್ಸ್ ಎಲ್ಲ ಅವರು ಬಟ್ಟೆ ಕಸ್ಟಮರ್ ಬಟ್ಟೆಗೆಲ್ಲ ಮಾಡಿಕೊಟ್ಟಿದೀವ್ರಿ. ಹೌದು ಮೇಡಮ್. ಓ ತುಂಬಾ ಚೆನ್ನಾಗಿದೆ ಮೇಡಮ್. ಈ ತರ ಸ್ಲೀವ್ಸ್ ಸಿಂಪಲ್ ಆಗಿರ್ಲಿ ಅಂದ್ರು ಸಿಂಪಲ್ ಆಗಿ ಮಾಡಿದೀವಿ. ಸಿಂಪಲ್ ಆಗಿ ಮಾಡಿದಿರಿ. ಹ್ಞೂ ಅಂದ್ರೆ ಇದು ಒಂದೊಂದು ಮಾಡ್ತಾ ನಿಮ್ಗೆ ಖುಷಿ ಅಲ್ಲ? ಹ್ಞೂನ್ರಿ, ಒಂದೊಂದು ಡಿಸೈನ್ ಮಾಡಿದಾಗ ಒಂದೊಂದು ಇದು ಅನ್ಸುತ್ತೆ, ಎಷ್ಟು ಚೆನ್ನಾಗಿದೆ ಈ ಡಿಸೈನು ಅಂತ ಅನಿಸ್ಬಿಡುತ್ತೆ. ಅಂದ್ರೆ ಅವ್ರು ಫೋನ್ ಮಾಡಿ ಹೇಳಿದಾಗ ಇನ್ನ ಖುಷಿ ಆಗುತ್ತೆ. ಅಂದ್ರೆ ಮದುವೆ ಮನೆಗೆಲ್ಲ ತುಂಬಾ ಚೆನ್ನಾಗಿದೆ ರೀ ಡಿಸೈನ್ಸ್ ಅಂದ್ರೆ ನಮಗೆ ಇನ್ನಷ್ಟು ಖುಷಿ ಆಗುತ್ತೆ. ಅದೇ ನಿಮಗೆ ಅವ್ರು ಹೇಳಿದ್ರೆ ಖುಷಿ, ಅವ್ರಿಗೆ ಅವರ ಸ್ನೇಹಿತರುಗಳು ಯಾರು ಹಾಕೊಂಡು ಹೋದಾಗ ಎಲ್ ಮಾಡ್ತಿದ್ಯಾ ಏನು ಅಂತ ಕೇಳಿದಾಗ ಅವ್ರ ಖುಷಿ. ಇವಾಗ ಅದೇ ಒಬ್ರಿಂದ ಒಬ್ರಿಗೆ ಹೇಳ್ತಾ ಹೋಗ್ತಿದಾರ್ರಿ, ಹೀಗಾಗಿ ನನಗೆ ತುಂಬಾ ಆರ್ಡರ್ಸ್ ಬರ್ತಾ ಇದೆ. ತುಂಬಾ ಚೆನ್ನಾಗಿದೆ. ಹ್ಞೂನ್ರಿ, ಅಂದ್ರೆ HSW 5G ಮಿಷಿನ್ ನಿಮ್ಗೆ ತುಂಬಾ ಹೆಲ್ಪ್ ಮಾಡಿದೆ. ಹ್ಞೂನ್ರಿ, ತುಂಬಾ ಹೆಲ್ಪ್ ಮಾಡಿದೆ. ಅಂದ್ರೆ ಮಧು ಸೋಯಿಂಗ್ ಮಿಷಿನ್ ರೇಖಾ ಮೇಡಮ್ ಹೆಲ್ಪ್ ಮಾಡಿದ್ದಾರೆ. ಹೌದ್ರಿ, ಅವ್ರು ಹೆಲ್ಪ್ ಈ ಮಾಡಿ ಸಜೆಸ್ಟ್ ಮಾಡಿರೋದು ನಿಮ್ಗೆ ಒಳ್ಳೇದೇ ಆಯ್ತು. ಹ್ಞೂನ್ರಿ. ಓಕೆ, ತುಂಬಾ ಚೆನ್ನಾಗಿದೆ ಮೇಡಮ್ ಈ ಡಿಸೈನ್. ತರ ಸೀರೆ ಪಲ್ಲುಗೂ ಹಾಕ್ಬೋದ್ರಿ. ಪಲ್ಲುಗೂ ಹಾಕ್ಬೋದಾ? ಹ್ಞೂನ್ರಿ, ಸೀರೆ ಪಲ್ಲುಗೂ ಹಾಕ್ಬೋದು. ಓ ಸೂಪರ್ ಮೇಡಮ್, ನೀವು ಸೀರೆ ಪಲ್ಲುಗೆಲ್ಲ ಮಾಡ್ಬೋದ್ರಿ, ಬೇರೆ ಬೇರೆ ಡಿಸೈನ್ಸ್ ಬರುತ್ತೆ. ಮೇಡಮ್ ಅವರೇ, ನಿಜವಾಗ್ಲೂ ಹೇಳ್ತೀನಿ, ತುಂಬಾ ಮನೆ ಹೆಣ್ಮಕ್ಳ ಜೀವನವನ್ನ ಇದು ರೂಪಿಸಿದೆ, ತುಂಬಾ ಮನೆಗಳನ್ನ ಬೆಳಗ್ಸಿದೆ ಅಲ್ಲ ಮೇಡಮ್? ಹೌದ್ರಿ, ತುಂಬಾ ಮನೆ ಬೆಳಗ್ಸಿದೆ. ನಮ್ದು ಮನೆ ಬೆಳಗ್ತಾ ಇದೆ. ಹಿಂಗಾಗಿ ನಾನು HSW ಎಂಬ್ರಾಯ್ಡ್ರಿ ಮಷೀನ್ಗೂ ತುಂಬಾ ತುಂಬಾ ಧನ್ಯವಾದಗಳು ಹೇಳ್ತೀನಿ. ಮಧು ಸಿವಿಂಗ್ ಮಷೀನ್ ರೇಖಾ ಮೇಡಮ್ ಅವ್ರಿಗೆ ತುಂಬಾ ತುಂಬಾ ಧನ್ಯವಾದಗಳು ಹೇಳ್ತೀನಿ. ಓಕೆ ಮೇಡಮ್, ಯಾರು ತಗೊಳ್ತೀನಿ ಅಂದ್ರೆ ಸಜೆಸ್ಟ್ ಮಾಡ್ತೀವ್ರಿ. ಹೇಳಿ ಮೇಡಮ್. ಸಜೆಸ್ಟ್ ಮಾಡ್ತೀವ್ರಿ, ಯಾಕಂದ್ರೆ ನಮ್ ತರ ಬೇರೆಯವ್ರಿಗೂ ಕಷ್ಟ ಇರುತ್ತೆ, ಅವರು ಸ್ವಲ್ಪ ಅವ್ರಿಗೂ ಜೀವನದಲ್ಲಿ ಅನುಕೂಲ ಆಗುತ್ತೆ ಅಂದ್ಬಿಟ್ಟು ನಾವು ಇದು ಮಾಡ್ತೀವ್ರಿ. ಮೇಡಮ್ ಅವರು ಥ್ಯಾಂಕ್ಸ್ ರೀ, ನೀವು ಈ ಗಿಫ್ಟ್ ಕಳ್ಸಿದ್ದಕ್ಕೆ ತುಂಬ ಖುಷಿ ಆಯ್ತು ರೀ ನನಗೆ. ನೀವು ತುಂಬ ಸಹಾಯ ಮಾಡಿದ್ದೀರಿ, ಧನ್ಯವಾದಗಳು ಇನ್ನೊಂದು ಸರ್ತಿ ರೀ. ಮಷೀನಲ್ಲಿ ಏನಾದರೂ ಪ್ರಾಬ್ಲಮ್ ಆದರೆ, ಚಿಕ್ಕ ಪುಟ್ಟ ಆದರೂ ಏನಾದರೂ ಇದು ಪ್ರಾಬ್ಲಮ್ ಆದರೂ ನಾನು ಮಾಡ್ಕೊಂಡ್ಬಿಡ್ತೀನಿ ರೀ. ನನಗೆ ಮೊದಲಿಂದ ಅನುಭವ ಇದೆ, ಹಿಂಗಾಗಿ ಏನಾದರೂ ಸಮಸ್ಯೆ ಬಂದರೆ ಮಾಡ್ಕೊಂಡ್ಬಿಡ್ತೀನಿ. ಒಂದೆರಡು ಸರ್ತಿ ಕಾಲ್ ಮಾಡಿದ್ದೆ ರೀ, ಒಂದು ಸ್ವಲ್ಪ ಇದಾಯಿತು, ಟ್ಯಾಬ್ ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇದಾಯ್ತು, ಚೇಂಜಸ್ ಆಗಿಬಿಡ್ತು. ನಮಗೆ ಇಮಿಡಿಯೇಟ್ ಅದರಲ್ಲಿ ಗೊತ್ತಾಗ್ಲಿಲ್ಲ. ಅವಾಗ ಸಂಪತ್ ಕುಮಾರ್ ಅಂಕಲ್ಗೆ ಕಾಲ್ ಮಾಡಿದ್ವಿ ಕಂಪನಿಯಲ್ಲಿ. ಮಾಡಿದ ತಕ್ಷಣ ಅವ್ರ ಅಂಕಲ್ 1 ಸೆಕೆಂಡ್ ಅಲ್ಲಿ ಸಾಲ್ವ್ ಮಾಡ್ಬಿಟ್ರಿ, ಮಾಡ್ಬಿಟ್ರು. ಅಂದ್ರೆ ಮಧು ಸೋಯಿಂಗ್ ಮಿಷನ್ ತುಂಬಾ ಸಪೋರ್ಟ್ ಮಾಡ್ತಾರ್ರಿ, ಸಪೋರ್ಟ್ ಮಾಡ್ತಾರೆ. ಇಮಿಡಿಯೇಟ್ ನಮಗ ಹೇಳ್ಬಿಡ್ತಾರ ಏನ್ ಪ್ರಾಬ್ಲಮ್, ಯಾವ ತರ ಮಾಡ್ಬೇಕಂತ ಹೇಳ್ಬಿಡ್ತಾರ.